ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಜೈ ವಾಸವಿ. ಕಾರ್ತಿಕ ಪುರಾಣ ಅಧ್ಯಾಯ 30 ಫಲಶ್ರುತಿ. ಸೂತ ಪುರಾಣಿಕನು ಶೌನಕಾದಿ ಮುನೀಶ್ವರೆಲ್ಲರಿಗೂ ವಿಷ್ಣು ಪ್ರಭಾವವನ್ನು ತಿಳಿಸಿ ಅವರೆಲ್ಲರೂ ವಿಷ್ಣು ಭಕ್ತರ ಮಹಿಮೆಯನ್ನು 1000 ಬಾಯಿಯಿಂದ ಕೊಂಡಾಡಿದರು. ಇದಾದ ನಂತರ ಸೂತ ಮುನಿ ಪುಂಗವ, ಕಲಿಯುಗದಲ್ಲಿ ಮನುಷ್ಯರೆಲ್ಲರೂ ಅರಿಷಡ್ವರ್ಗಕ್ಕೆ ಒಳಗಾಗಿ ಪಾತಕರಾಗಿ ಸಂಸಾರ ಸಾಗರದಿಂದ ಬೇರೆಯಾಗಿ ಮುಕ್ತಿಯನ್ನು ಹೊಂದಲಾರದವರು. ಅಂಥವರು ಯಾವ ಮಾರ್ಗದಿಂದ ಸುಖವಾಗಿ ತೇರ್ಗಡೆಯಾಗುವರು? ಸರ್ವಧರ್ಮಗಳಲ್ಲಿ ಮುಕ್ತಿ ಸಾಧಕ ಧರ್ಮವು ಯಾವುದು? ಸರ್ವ ದೇವತೆಗಳಲ್ಲಿ ಮೋಕ್ಷವನ್ನು ಕೊಡುವ ದೇವತೆಗಳನ್ನು ಪಾಪಹರವಾಗುವ ಪುಣ್ಯ ಕಾರ್ಯವಾವುದು ತಿಳಿಸಿ. ಅಲ್ಲದೆ ಕಲಿಯುಗದಲ್ಲಿ ಜನನ ಮರಣಾದಿಗಳನ್ನು ಹೊಂದುವುದು ಮನುಜರು ಯಾವ ಮಾರ್ಗದಲ್ಲಿ ಸುಲಭವಾಗಿ ಮುಕ್ತರಾಗುವರು? ಶ್ರೀಹರಿ ಕಥೆಗಳನ್ನು ಯಾವಾಗಲೂ ಕೇಳುವ ಕುತೂಹಲವುಳ್ಳ ನಮಗೆ ಸಂಶಯ ನಿವೃತ್ತಿಯನ್ನು ಮಾಡು ಎಂದು ಶೌನಕಾದಿ ಮುನೀಂದ್ರರು ಸೂತನನ್ನು ಕೋರಿದರು. ಆಗ ಸೂತ ಮಹರ್ಷಿಯು ಅವರ ಪ್ರಶ್ನೆಗಳಲ್ಲಿ ಕೇಳಿ, ಎಲೆ ಋಷಿಗಳಿರ, ನಿಮ್ಮ ಪ್ರಶ್ನೆಗಳನ್ನು ಲೋಕಕ್ಕೆ ಉಪಕಾರವಾಗಿ ಇರುವುದು. ಕಲಿಯುಗದಲ್ಲಿ ಅಜ್ಞಾನಿಗಳಾದ ಮಾನವರನ್ನು ಜನನ ಮರಣ ಪರಂಪರೆಗಳಿಂದ ಉದ್ಧಾರವಾಗಲು ಉಪಾಯವಾದುವುದು ಏನೆಂದರೆ, ಸಜ್ಜನರ ಮಾತನ್ನು ಕೇಳಿ ಅದಕ್ಕನುಗುಣವಾಗಿ ವರ್ತಿಸಿದವರಿಗೆ ಸರ್ವ ಪುಣ್ಯ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಪೂಜಾ ಫಲವು, ವಿವಿಧ ಯಾಗಗಳನ್ನು ಮಾಡಿದ ಫಲವು, ಸ್ನಾನ ದಾನ ಜಪ ಹೋಮಾದಿಗಳನ್ನು ಆಚರಿಸಿದ ಫಲವು ಉಂಟಾಗುವುದು. ಕಾರ್ತಿಕ ವ್ರತವು ಶ್ರೀಹರಿಗೆ ಪ್ರೀತಿಕರವೆಂದು ಪುರಾಣಗಳಲ್ಲಿ ಎಲ್ಲಕ್ಕಿಂತ ಅಧಿಕ ಸಾರವಂತವಾದುದು ಕಾರ್ತಿಕ ಮಹಾತ್ಮೆ ಎಂದು ತಿಳಿಯಿರಿ. ಕಾರ್ತಿಕ ವ್ರತ ಫಲಗಳನ್ನು ವಿವರಿಸುತ್ತಿದ್ದೇನೆ. ಹರಿಕಥಾ ಶ್ರವಣಾಸಕ್ತನಾದ ಮಾನವನು ಸರ್ವ ದುರಿತಾಹರಣನಾಗಿ ನರಕ ಬಾಧೆಯನ್ನು ಹೊಂದದೆ ಪುನರ್ಜನ್ಮರಹಿತನಾಗುವವನು. ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳನ್ನು ವಿವರಿಸುತ್ತೇನೆ. ಕಾರ್ತಿಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ನದಿ ಸ್ನಾನವನ್ನು ಆಚರಿಸುವುದು ಶ್ರೀಹರಿಗೆ ಪ್ರೀತಿಕರವು. ಹರಿಹರನನ್ನು ಪೂಜಿಸಿ ಶಕ್ತಿಯಾನುಸಾರ ರಾತ್ರಿಕಾಲದಲ್ಲಿ ದೇವಾಲಯದಲ್ಲಿ ದೀಪಾರಾಧನೆ ಮಾಡಬೇಕು. ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿ ದಿನದಂದು ತಿಂಗಳು ಪೂರ್ತಿ ಈ ವಿಧವಾಗಿ ಆಚರಿಸಿದವರು ಸುಖವಾಗಿ ಕೈಲಾಸಕ್ಕಾಗಲಿ ವೈಕುಂಠಕ್ಕಾಗಲಿ ಹೋಗಿ ಸೇರುವರು. ಭಕ್ತಿಯುಂಟಾಗಿದ್ದು ಚಾತುರ್ವರ್ಣದವರಲ್ಲಿ ಸ್ತ್ರೀ ಪುರುಷರಲ್ಲಿ ಯಾರಾದರೂ ಮೇಲೆ ವಿವರಿಸಿದ ರೀತಿಯಲ್ಲಿ ಆಚರಿಸಿದ್ದರೆ ನರಲೋಕ ಪ್ರಾಪ್ತಿಯನ್ನು ಹೊಂದುವರು. ಇದಲ್ಲದೆ ಕಾರ್ತಿಕ ವ್ರತವನ್ನು ಮಾಡುವುದಕ್ಕೆ ಸಮರ್ಥರಾಗಿದ್ದು ಹಾಗೆ ಆಚರಿಸದವರು 100 ಚಂಡಾಲ ಜನ್ಮವನ್ನೆತ್ತುವರು. ಕಾವೇರಿ ನದಿಯಲ್ಲಿ ಸ್ನಾನವನ್ನು ಆಚರಿಸಿದವರಿಗೆ ವಿಷ್ಣು ಸಾನ್ನಿಧ್ಯವು ಲಭಿಸುವುದು. ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸವು ಅಧಿಕ ಶ್ರೇಷ್ಠವಾದದ್ದು. ಈ ವ್ರತಾಚರಣೆ ಮಾಡಿದವರು ಸರ್ವ ಪಾಪ ವಿಮುಕ್ತರಾಗುವವರಲ್ಲಿ ಸಕಲ ಪುಣ್ಯಪ್ರದರಾಗುವರು ಮತ್ತು ಪಾಪಾತ್ಮರಿಗೆ ಇಂಥ ವ್ರತವನ್ನು ಆಚರಿಸಲು ಇಷ್ಟವಾಗಲಿ ಅವಕಾಶವಾಗಲಿ ಉಂಟಾಗದು. ಸೂರ್ಯನು ತುಲಾರಾಶಿಯಲ್ಲಿರುವಾಗ ಕಾರ್ತಿಕ ಮಾಸದಲ್ಲಿ ಸ್ನಾನ ದಾನ ಜಪ ಹೋಮಾದಿಗಳು ಹರಿಹರಾದಿಗಳಿಗೆ ಅತ್ಯಂತ ಪ್ರೀತಿಕರವಾದುದು. ಇಲ್ಲದೆ ದೀಪಾರಾಧನೆಯನ್ನು ಆಚರಿಸುವುದಾಗಲಿ ಆರಿಹೋದ ದೀಪವನ್ನು ಪ್ರಜ್ವಲಿಸುವಂತೆ ಮಾಡಿದವರಾಗಲಿ ಸರ್ವಪಾತಕಗಳಿಂದ ವಿಸರ್ಜಿತರಾಗಿ ಮರಣಾಂತ್ಯದಲ್ಲಿ ಮುಕ್ತಿ ಹೊಂದುವರು. ಆದುದರಿಂದ ಪ್ರತಿ ಮಾನವನು ಕಾರ್ತಿಕ ಮಾಸದಲ್ಲಿ ಗೋವು, ಭೂಮಿ, ಹಿರಣ್ಯ, ಗೃಹ, ಕನ್ಯಾದಾನಗಳಲ್ಲಿ ಯಾವುದನ್ನು ನಡೆಸಿದರೂ ಮಹಾಫಲವು ಲಭಿಸಿ ಮೋಕ್ಷಪ್ರಾಪ್ತರಾಗುವರು. ಈ ವ್ರತಾಚರಣೆಯಲ್ಲಿ ಧನವಂತನು ಬಡವನು ಎಂಬ ಭೇದ ಭಾವವನ್ನು ತೋರ್ಪಡಿಸಕೂಡದು. ಆದುದರಿಂದ ಈ ವ್ರತಾಶ್ರವಣವನ್ನು ಮಾಡಿದವರೆಲ್ಲರಿಗೂ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳ ಅಭಿವೃದ್ಧಿಯುಂಟಾಗುವುದೇ ಅಲ್ಲದೆ ಪರದಲ್ಲಿ ಮೋಕ್ಷವು ಲಭಿಸುವುದು. ಆದ್ದರಿಂದ ಈ ವ್ರತವು ಎಲ್ಲ ವಿಧದಲ್ಲಿಯೂ ಉತ್ತಮವಾಗಿ ಆಚರಿಸುವುದು. ಯಾವ ಮನುಷ್ಯವೇ ಆಗಲಿ ಅಧಿಕ ಪ್ರೀತಿಕರವಾದ ಈ ಕಾರ್ತಿಕ ಮಹಾತ್ಮೆಯನ್ನು ಪಠಿಸಿದರೂ ಕೇಳಿದರೂ ಇಹಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ಕಡೆಯಲ್ಲಿ ವೈಕುಂಠವನ್ನು ಹೊಂದುವರು. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಫಲಶ್ರುತಿ ಎಂಬ 30ನೇ ಅಧ್ಯಾಯವು ಮುಗಿಯಿತು.